ಸ್ನೇಹಿತರೆ ನಮಸ್ಕಾರ. ಎಲ್ಲ ಪ್ರಿಯ ವೀಕ್ಷಕರಿಗೂ ನಮಸ್ಕಾರಗಳು. ವಿಚಾರ ಇಷ್ಟೇ ಸ್ನೇಹಿತರೆ, ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ಭಾಳ ಅದ್ಭುತವಾಗಿ ನೋಡ್ತಾ ಇದ್ದೀರಿ, ಅದ್ಭುತವಾದ ವೀಕ್ಷಣೆ ಮಾಡ್ತಾಯಿದ್ದೀರಿ. ಟಿ ವಿಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಂದಿರತಕ್ಕಂಥ ಅಲ್ಲಿ ಸ್ಪರ್ಧೆಗಳಿಗೂ ಭಯಂಕರ ಅಭಿಮಾನಿಗಳು, ಇಡೀ ರಾಜ್ಯದ ತುಂಬ ಅಭಿಮಾನಿಗಳು ಆಗ್ತಾಯಿದ್ದೀರಿ. ಓಕೆ, ಒಳ್ಳೆಯದು, ಬೆಳೆಸ್ರಿ, ಬೇಡ ಅನ್ನಲ್ಲ. ಎಲ್ಲರಿಗೂ ಅಭಿಮಾನಿಗಳಾಗಿ ಬೇಡ ಅನ್ನಲ್ಲ, ಆದರೆ ಹುಚ್ಚ ಅಭಿಮಾನಿಗಳು ಆಗಬೇಡಿ. ಅಭಿಮಾನ ತೋರಿಸಿ, ಪ್ರೀತಿ ತೋರಿಸಿ, ಆದರೆ ಹುಚ್ಚು ಥರ ಪ್ರೀತಿ ಅಭಿಮಾನ ತೋರ್ಸೋಕೆ ಹೋಗಬೇಡಿ. ಅವರಿಂದ ನಮ್ಮ ರಾಜ್ಯಕ್ಕಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು ₹1 1% ಏನೂ ಪ್ರಯೋಜನ ಇಲ್ಲ. ಅವರಿಂದ ಒಂದು ಮನೋರಂಜನೆ ತಗೋಬೋದು, ಅದನ್ನು ಅದೇ ನಮ್ಮ ಜೀವನ, ಅದೇ ನಮ್ಮ ಇದು ಅಂದ್ಕೊಂಡು ಜೀವನ ಮಾಡಬೇಡಿ. ಯಾಕಂದರೆ ಇವತ್ತು ನಾವಿಲ್ಲಿ ಚೆನ್ನಾಗಿದ್ದೀವಿ ಅಂದರೆ, ನಾವಿಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂದರೆ, ನಾವಿಲ್ಲಿ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಈ ಪ್ರಕೃತಿ ಎಂಬ ದೇವ್ರ ಕಾರಣ. ಇವರಿಂದ ಅಲ್ಲ. ಈ ಟಿ ವಿಲಿ ಬರೋ ಕಿತ್ತೋಗಿರೋ ಪುಟ್ಕೋಸಿ ಸೀರಿಯಲ್ಗಳು, ಈ ಪುಟ್ಕೋಸಿ ರಿಯಾಲಿಟಿ ಶೋಗಳು ಅಂದಲ್ಲ ನಾವೆಲ್ಲ ಜೀವನ ಮಾಡ್ತಾಯಿದ್ರು. ನಾನು ಅನ್ಸ್ಕೋಬೇಕಾಗಿರೋದು ಯಾರನ್ನು ಗೊತ್ತಾ? ದಿನ ಬೆಳಗ್ಗೆ ಹೇಳಿದ್ರೆ ಅನ್ನ ತಿಂತೀವಿ, ನಾವು ಯಾರೂ ಸಗಣಿ ತಿನ್ನಲ್ಲ. ಪ್ರತಿಯೊಬ್ಬರೂ ಅನ್ನನೇ ತಿನ್ನೋದು, ಯಾರು ಕೂಡ ಸಗಣಿ ತಿನ್ನಲ್ಲ, ಕಸ ತಿನ್ನಲ್ಲ, ಇನ್ನು ಬೇರೆ ಏನೂ ತಿನ್ನೋಲ್ಲ, ಆದರೆ ಅನ್ನ ತಿಂತಾಯಿದ್ದೀವಿ. ರೈತರನ್ನ ನೆನೆಸ್ಕೋಬೇಕಾಗಿದೆ. ಇವತ್ತು ರೈತರಿಗೆ ಯಾರೂ ಬೆಲೆ ಕೊಡ್ತಾಯಿಲ್ಲ, ರೈತರಿಗೆ 1% ಮರ್ಯಾದೆ ಇಲ್ಲ ಇವತ್ತು. ಅದ್ರ ಜೊತೆಗೆ ನಮ್ಮ ದೇಶಕ್ಕಾಯ ಸೈನಿಕರು ಕೂಡ ಇವತ್ತು ಬೆಲೆ ಇಲ್ದಂಗಾಗಿದೆ. ನಮಗೋಸ್ಕರ, ದೇಶಕ್ಕೋಸ್ಕರ ಇವತ್ತು ಭಾರತ ದೇಶದ ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ. 24 ಗಂಟೆ ಗಾಳಿ, ಮಳೆ, ಬಿಸಿಲು, ಚಳಿ ಅನ್ನೋದೇ ಇವತ್ತು ನಮಗೋಸ್ಕರ. ಇವತ್ತು ಆ ಪಾಪ ಅವರೆಲ್ಲ ಅವ್ರು ಕಾಯ್ತಾ ಇದ್ದಾರೆ. ಅವ್ರಿಗೆ 1% ಬೆಲೆ ಇಲ್ಲ. ಇವು ಯಾವ ಕಿತ್ತೋಗಿರೋ ಪುಟ್ಕೋಸಿ ಶೋಗಳಲ್ಲಿ ಬಂದವರಿಗೆ ಊರು ತುಂಬ ಮೆರವಣಿಗೆ ಮಾಡ್ತಾರೆ. ಯಾರಾದರೂ ಸೈನಿಕ ಆತ್ಮಹತ್ಯೆ ಆದರೆ ಅಲ್ಲೇನಾರು ವೀರಮರಣ ಹೊಂದಿದರೆ ಒಂದು 4-5 ಜನ ಹೋಗ್ತಾರೆ. ಅವ್ರಿಗೆ ಯಾರೂ 2 ದಿನ ಮುಗಿದೋಯ್ತು ಕತೆ, ಇವ್ರಿಗೆ ವಾರಗಟ್ಟಲೆ ಟಿ ವಿ ಮುಂದೆ ಮೈ ಕುಡಿತಾರೆ. ಟಿ ವಿಯವ್ರು ಹೋಗಿ ಅವ್ರ ಮುಂದೆ ಮೈ ಕುಡಿತಾರೆ. ನಿಮ್ಗೆ ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು, ಎಲ್ಲೆಲ್ಲಿ ಏನು ಅನ್ನಿಸ್ತು, ಕೆಳಗೆ ಏನು ಅನ್ನಿಸ್ತು, ಮೇಲೆ ಏನು ಅನ್ನಿಸ್ತು, ಅವರಿಂದ ಏನು ಅನ್ನಿಸ್ತು, ಇವರಿಂದ ಏನು ಅನ್ನಿಸ್ತು ಅಂತಂದೇಳಿ ಇವರೆಲ್ಲ ಹೋಗಿ ಇಂಥ ಇದರಲ್ಲಿ, ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಎಂತೆಂಥ ಮಹಾನಾಯಕರು ಇವತ್ತು ದೇಶನ ಹೋಗಿದ್ದಾರೆ, ಸ್ವಾತಂತ್ರ್ಯ ತಂದುಕೊಟ್ಟು ಹೋಗಿದ್ದಾರೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನ ಬರೆದಿದ್ದಾರೆ. ಅದಕ್ಕೆಲ್ಲ ಬೆಲೆನೇ ಇಲ್ಲದಂಗೆ ಇವತ್ತು ಈ ಕಿತ್ತೋಗಿರೋ ರಿಯಾಲಿಟಿ ಶೋಗಳಲ್ಲಿ ಬಂದುಬಿಟ್ಟು ಇವ್ರನ್ನ ಮೆರೆಸ್ತಾ ಇದ್ದಾರೆ. ಈ ಟಿ ವಿಯವರು ಒಂದು ಜನಗಳಿಗೆ ಒಂದು ಉತ್ತಮವಾದ ಸಂದೇಶ ಇಲ್ಲ, ಉತ್ತಮವಾದ ಯುವಕರಿಗೆ ಒಂದು ಜೀವನ ಯಾವ ರೀತಿ ರೂಪಿಸ್ಕೋಬೇಕು ಅಂತಂದೇಳಿ ಏನೂ ಇಲ್ಲ. ಏನಪ್ಪ ಅಂದರೆ TRP ಬರಬೇಕು, ನನ್ನ ಟಿ ವಿ ನಂಬರ್ 1 ಆಗಬೇಕು, ನನ್ನ ಚಾನೆಲ್ TRPಲಿ ನಂಬರ್ 1 ಆಗಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ತಗೊಂಡು ಇವತ್ತು ಈ ಥರ ಮಾಡ್ತಾಯಿದ್ದಾರೆ. ಯಾರಾದರೂ ಗೆಲ್ಲಿ, ಯಾರಾದರೂ ಸೋಲಿ, ಅದರಿಂದ ನಮಗೇನು ಪ್ರಯೋಜನ ಇಲ್ಲ, ಲಾಭನೂ ಇಲ್ಲ, ನಮಗೆ ಹೊಟ್ಟೆವರಿನಿಲ್ಲ. ಆದರೆ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಜ್ಞಾನಪೀಠ ಪ್ರಶಸ್ತಿ ತಂದಿರತಕ್ಕಂಥ ನಾಯಕರಿಗೂ ಕೂಡ ಈ ಮಟ್ಟಕ್ಕೆ ನಾವು ಯಾವತ್ತೂ ಮೆರವಣಿಗೆ ನೋಡಿರಲಿಲ್ಲ, ಈ ಮಟ್ಟಕ್ಕೆ ಹೆಗಲು ಮಲಚ್ಕೊಂಡು ಕುಣಿದಿರೋದು ನೋಡಿರಲಿಲ್ಲ. ನಮ್ಮ ದೇಶಕ್ಕಾಯ ಸೈನಿಕರಿಗೂ ಕೂಡ ಈ ಥರ ಮಾಡಿರೋದು ನೋಡಿರಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ, ಇವತ್ತು ಆ ಟಿ ವಿಲಿ ಬರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಬಂದವರಿಗೆ, ಸೆಕೆಂಡ್ ಬಂದವರಿಗೆ, ಇನ್ನು 3ನೇ ಸ್ಥಾನದಲ್ಲಿ ಬಂದವರಿಗೆ ಯಾವನ್ನ ಎಲ್ಲ ಬಂದು 5 ಲಕ್ಷ, 10 ಲಕ್ಷ, 15 ಲಕ್ಷ ಈ ಥರ ಎಲ್ಲ ಕೊಡ್ತಾಯಿದ್ದಾರೆ. ಏನಕ್ಕೆ? ಯಾರು ದುಡ್ಡದು? ಅದು ಕೂಡ ನಮ್ಮ ದುಡ್ಡೇ, ನಮ್ಮ ಸಾರ್ವಜನಿಕರ ದುಡ್ಡೇ ಅದು. ಅವರು ಸ್ವಂತ ಕಷ್ಟ ಬಿದ್ದು ಮೈ ಬಗ್ಸಿ ದುಡಿದಿರೋ ದುಡ್ಡು ಯಾರು ಈ ಥರ ಕೊಡಲ್ಲ ಸುಮ್ಮನೆ. ಅವ್ರಿಗೆ ಅದರಿಂದ ಲಾಭ ಇದೆ, ನಮ್ಮ ಹತ್ರ ಕಿತ್ಕೊಂಡು ಅವರಿಗೆ ಕೊಡ್ತಾ ಇದ್ದಾರೆ ನೋಡಿ. ಇಷ್ಟೇ ಇದರಿಂದ ಉದ್ದೇಶ. ಅವರೇನು ಸ್ವಂತ ದುಡ್ಡು ಇಲ್ಲ, ಈರುಳ್ಳಿ ಮಾರಿ, ಇಲ್ಲ ಟೊಮೆಟೊ ಮಾರಿ, ಇಲ್ಲ ಬದನೆಕಾಯಿ ಮಾರಿ, ತೆಂಗಿನಕಾಯಿ ಮಾರಿ ಯಾರೂ ಕೂಡ ದುಡ್ಡು ಕೊಟ್ಟಿಲ್ಲ. ನಾವು ಹಾಕಿರ್ತಕ್ಕಂಥ ಬಂಡವಾಳ ಲಾಭದಲ್ಲಿ ಅವರು ಈ ಥರ ಸ್ಪರ್ಧೆಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ರೈತ ಸತ್ತೋದ್ರೆ ಯಾವ ಕಂಪ್ನಿಯವನು ಬರಲ್ಲ, ಯಾವ ಕಂಬಿಯವನು ಬರಲ್ಲ, ಯಾವ ಟಿ ವಿಯವನು ಬರಲ್ಲ, ಯಾವ ಈ ಬಂಗಾರದ ಅಂಗಡಿಯವನು ಬರಲ್ಲ, ಆಮೇಲೆ ಯಾವ ಇವತ್ತೇನು ಎಂಥದೋ ಅಪಾಯಿಂಟ್ಮೆಂಟ್ಸ್ ಕೊಡ್ತಾರಲ್ಲ ಅವರೂ ಬರಲ್ಲ, ಸೈನಿಕರು ಸತ್ತೋದ್ರೆ ಅವರು ಬರಲ್ಲ, ಇವರೂ ಬರಲ್ಲ. ಇವತ್ತು ರಿಯಾಲಿಟಿ ಶೋನಲ್ಲಿ ಗೆದ್ದವರಿಗೆ, ಹುಚ್ಚು ತುತ್ತದ ಆಡೋರಿಗೆ, ತಿಕ್ಕಲ್ ಥರ ಜಗಳ ಮಾಡಿದವರಿಗೆ ಈ ರೀತಿ ಲಕ್ಷಾಂತರ ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಇವ್ರಿಗೆ ಹೊಟ್ಟೆಗೇನು ಸಗಣಿ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ನಮ್ಮ ದುಡ್ಡದು, ಅವ್ರೇನು ಕಷ್ಟ ಬಿದ್ದು ದುಡಿದು ಕೊಟ್ಟಿಲ್ಲ. ಯಾರಿಗೂ ಕಷ್ಟ ಬಿದ್ದು ದುಡಿದು ಬೆವರು ಸುರಿಸಿ ಯಾರೂ ಕೂಡ ₹1 ಕೊಟ್ಟಿಲ್ಲ. ನಾನು ಹೊಟ್ಟೆವ್ರಿಗೆ ಹೇಳ್ತಾ ಇಲ್ಲ, ಅವ್ರಿಗೆ ಇನ್ನೂ ಓಟಿ ಕೊಡಲಿ, ನನಗೇನು ಬೇಜಾರಿಲ್ಲ. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮ್ಮ ರೀತಿ ಎಷ್ಟೋ ಜನ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವ್ರು ಅವ್ರಿಗೆ ಕೊಡೋ ಬದಲು ಅವ್ರಿಗೆ ಆಲ್ರೆಡಿ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗಿರುತ್ತೆ. ಆದರೂ ಕೂಡ ಇವ್ರ ಅಡ್ವರ್ಟೈಸ್ಮೆಂಟ್ಗೆ, ಇವ್ರು ತೋರಿಸ್ಕೊಳ್ಳೋಕ್ಕೋಸ್ಕರ, ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಕಡೆಯಿಂದ 10 ಲಕ್ಷ, ನಮ್ಮ ಕಡೆಯಿಂದ 5 ಲಕ್ಷ. ಯಾರು ದುಡ್ಡ್ರಿ ಅದು? ಕೇಳ್ರಿ ಜನ. ಇಂಥವೆಲ್ಲ ಯಾಕ್ರಿ ಕೊಡ್ತಾರೆ? ರೈತ ನೇಣಕ್ಕೆ ಸಾಯ್ತಾನೆ. ಯಾವನಾರು ಬಂದು ₹1 ಕೊಡ್ತಾನೇನ್ರಿ? ಯಾರಾದರೂ ಬಂದು ₹1 ಕೊಡ್ತಾರಾ? ರೈತ ಲಾಸ್ ಆಯಿತು ಅಂತಂದೇಳಿ ಟೊಮೆಟೊ ರೋಡಿಗೆ ಚೆಲ್ತಾನೆ. ಯಾವನಾರ ಈ ಥರ ಕಂಪ್ನಿಯವರು ಟಿ ವಿಲಿ ಬರ್ತಾರಲ್ಲ,
ಟಿ ವಿಲಿ ಬರ್ತಾರಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಅವ್ರು ಯಾವನಾರು ಬರ್ತಾನೇನ್ರಿ, ಒಬ್ಬ ಬರ್ತಾನೇನ್ರಿ, ಅವರು ಅನ್ನ ತಿನ್ನೋದ ತಾನೇ, ಯಾರಾದರೂ ಬರ್ತಾರ? ಎಲ್ಲ ಮೋಸದ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ, ಮೋಸದ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ, ಮೋಸದ ಜನಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಇದು ಅನ್ಯಾಯ, ಇದು ಮೋಸ. ನಮ್ಮ ರೈತರಿಗೆ ಇಲ್ಲದೆ ಇರೋದು ಮತ್ತು ನಮ್ಮ ಸೈನಿಕರಿಗೆ ಇಲ್ಲದೆ ಇರೋದು, ಇವಕ್ಕೆಲ್ಲ ಹಿಂಗೆ ಮಾಡ್ತಾ ಇದ್ದಾರಲ್ಲ ರೀ, ಕೊಪ್ಪಿ ಮುಂಡತ್ತವು ಇವೆಲ್ಲ. ನೀವೇನು ಬೇಕಾದ್ರೆ ಅನ್ಕೊಳ್ಳಿ, ಅದು ಐ ಡೋಂಟ್ ಕೇರ್, ಏನು ಮಾಡೋಕ್ಕಾಗಲ್ಲ. ಜನ ಏನೇ ಮಾತಾಡಿದ್ರು ಅಂತಾರೆ, ಜನ ಹೆಂಗಿದ್ರು ಅಂತಾರೆ, ಏನು ಮಾಡಿದ್ರು ಅಂತಾರೆ, ಏನು ಮಾಡಿರಿದ್ರು ಅಂತಾರೆ. ಅದರಿಂದ ಇವತ್ತು ಇದೆಲ್ಲ ನೋಡಿ ಮನಸ್ಸಿಗೆ ಭಾಳ ನೋವಾಯಿತು. ನಮ್ಮ ದೇಶಕ್ಕಾಯ ಸೈನಿಕರು ಮತ್ತು ಅದೇ ರೀತಿ ಒಳ್ಳೆ ಪೊಲೀಸರಿದ್ದಾರೆ, ಒಳ್ಳೆ ಇನ್ನೂ ಬೇಕಾದಷ್ಟು ಜನ ಬಡವರಿದ್ದಾರೆ. ಇವ್ರಿಗೆ ಯಾರಿಗೂ ಒಬ್ಬನ ಯೋಗ್ಯತೆ ಇಲ್ಲ ಹೆಲ್ಪ್ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ. ಆದರೆ ಅಲ್ಲಿ ಅವರಿಗೆ ಮುಂದೆ ಭವಿಷ್ಯ ಇದೆ, ಭಾಳ ಅದ್ಭುತವಾದ ಭವಿಷ್ಯ ಕೂಡ ಇದೆ. ಯಾಕಂದರೆ ಅವರಿಗೆ ಮುಂದೆ ಧಾರಾವಾಹಿಗಳು ಬರ್ತವೆ, ಸೀರಿಯಲ್ಗಳು, ಇನ್ನೇನು ಸಿನಿಮಾಗಳು ಬರ್ತವೆ, ಇದರೆಲ್ಲ ದುಡ್ಡು ಬರುತ್ತೆ. ಆದರೂ ಕೂಡ ಇವರು ಅಡ್ವರ್ಟೈಸ್ಮೆಂಟಿಗೋಸ್ಕರ ನಾನು 10 ಲಕ್ಷ ಕೊಡ್ತೀನಿ, 5 ಲಕ್ಷ ಕೊಡ್ತೀನಿ ಅಂತಂದು ಹೇಳಿ ಮುಂದೆ ಬಂದು ಗೆದ್ದಿರೋರಿಗೆ ದುಡ್ಡು ಕೊಡ್ತಾರೆ. ನಿಜವಾಗ್ಲೂ ನೀವು ಇದೇ ಥರ ರೈತರು ಲಾಸ್ ಆದಾಗೆ, ರೈತರಿಗೆ ಅನ್ಯಾಯ ಆದಾಗೆ, ಸೈನಿಕರನ್ನು ಮತ್ತು ವೀರಮರಣ ಹೊಂದಿದಾಗೆ ಅವ್ರಿಗೂ ಕೂಡ ಸಹಾಯ ಮಾಡಿ ನೀವು ಟಿ ವಿಲೆಲ್ಲ ಬರೋರು ಅಂತಂದು ಹೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.